ಹಾಯ್ ಹೆಲೋ ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲ ಆರಾಮಾಗಿದ್ದೀರಾ? ಆಫ್ಕೋರ್ಸ್ ಗೈಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಒಂದು ಶನಿವಾರದ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹತ್ರ 3 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು. ಏನಪ್ಪ ಅಂದರೆ ಇವತ್ತಿನ ಸ್ಪೆಷಲ್ ಬಂದು ಯುಗಾದಿ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ಶಾಪಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಮಧ್ಯಾಹ್ನ ಹೊರಡ್ಬೇಕಾಗಿ ಬಂತು, ಯಾಕಂದರೆ ಸಂಜೆ ದೇವಸ್ಥಾನದಲ್ಲಿ ಪೂಜೆ ಇದ್ದಿದ್ದರಿಂದ ಸಂಜೆ ನೈಟ್ ಹೋಗೋಕ್ಕಾಗ್ತಿರಲಿಲ್ಲ. ಹಾಗಾಗಿ ನಾವು ಮಧ್ಯಾಹ್ನನೇ ಹೊರಟ್ವಿ. ಫಸ್ಟ್ ಹೋಗಿದ್ದು ನಾವು ಪಾಪುಗೆ ಬಟ್ಟೆ ಅಂದರೆ ಮಕ್ಕಳಿಗೆ ಬಟ್ಟೆ ತರೋಣ ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಂಡ್ವಿ. ನಮಗೆ ದೊಡ್ಡವ್ರಿಗೆ ತರೋದಕ್ಕಿಂತ ಫಸ್ಟ್ ಮಕ್ಕಳು ಮುಗಿದ್ರೆ ನಾವು ಆರಾಮಾಗಿ ತರ್ಬೋದಲ್ವ, ಅದಕ್ಕೋಸ್ಕರ ಫಸ್ಟ್ ಬಟ್ಟೆ ಮಕ್ಕಳಿಗೆ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟ್ವಿ. ನಾನು ಯೂಶ್ವಲಿ ಬಂದು ಒಬ್ಬರು ಸೇಟು ಅಂಗಡೀಲಿ ನಾನು ಬಟ್ಟೆ ಶಾಪ್ ಮಾಡ್ತಿದ್ದೆ. ಲಾಸ್ಟ್ ಟೈಮಲ್ಲಿ ಬಟ್ಟೆ ಸಿಗಲಿಲ್ಲ ಅಂದ್ಬಿಟ್ಟು ನಾನು SK ಕ್ರಿಯೇಷನ್ ಅಂತ ಒಂದು ಶಾಪ್ ಇದೆ. ಇದು ಬಂದು ಯಾವ ದೇವಸ್ಥಾನ, ಪಾಂಡುರಂಗ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇರೋವಂಥದ್ದು. ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲ ಕ್ವಾಲಿಟಿ ಬಟ್ಟೆನೇ ಇಲ್ಲಿ ಇದ್ದಿದ್ದರಿಂದ ನಾನು ಫಸ್ಟ್ ಟೈಮ್ ನನಗೆ ಇಷ್ಟ ಆಗಿತ್ತು. ಸೊ ಹಾಗಾಗಿ ನಾನು ಇವತ್ತು ಕೂಡ ಇಲ್ಲಿಗೆ ಬಂದೆ, ಏಕೆಂದರೆ ಹಬ್ಬ ಇರೋದರಿಂದ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ತರಿಸಿರ್ತಾರೆ ಅನ್ನೋದು ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಬಂದಿದ್ದು ಇದೇ ಶಾಪ್ಗೆ. ಇಲ್ಲಿ ಆಲ್ರೆಡಿ ಅಂದರೆ ಇದು ಬಂದು ಮುಸ್ಲಿಮ್ ಅವ್ರ ಶಾಪು. ಸೊ ಹಬ್ಬಗೆ ಫುಲ್ಲು ಕಲೆಕ್ಷನ್ಸ್ ತುಂಬಿತ್ತು ಅಂಗಡಿ ತುಂಬ. ಆ್ಯಂಡ್ ನಾನು ನನಗೆ ಬೇಕಾಗಿದ್ದು ಸಿಂಪಲ್ ಬಟ್ಟೆ, ಯಾಕಂದರೆ ನೆಕ್ಸ್ಟ್ ಇನ್ನೊಂದು ಮಂತಲ್ಲಿ ಪಾಪು ಇಬ್ಬರದು ಒಟ್ಟಿಗೆ ಬರ್ಡೇ ಬರೋದ್ರಿಂದ, ಅಂದರೆ ಹಿಂದೆ ಮುಂದೆ ಬರೋದ್ರಿಂದ ಆ ಟೈಮಲ್ಲಿ ಒಳ್ಳೆ ಬಟ್ಟೆ ತೆಗೆಯೋಣ. ಈಗ ಸಿಂಪಲ್ಲಾಗಿ ಅಂದರೆ ಶರ್ಟ್ ಪ್ಯಾಂಟ್ಗಳು ತೆಗೆಯೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಅದನ್ನೇ ತೊಗೊಂಡೆ. ಶರ್ಟ್ಗಳೆಲ್ಲ ಪ್ರೀಮಿಯಮ್ ಕ್ವಾಲಿಟಿ ಶರ್ಟ್ ತೋರಿಸಿದ್ರು ಆ್ಯಂಡ್ ಬಟ್ಟೆ ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ಇದರಲ್ಲಿ ಒಂದು 2-3 ಕಲರ್ ಅಂದರೆ 2-3 ಶರ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡವಳು. ಟೀ ಶರ್ಟ್ ಕೂಡ ನೋಡಿ ಟೀ ಶರ್ಟ್ ಇಷ್ಟಪಟ್ಟು ಟೀ ಶರ್ಟ್ ತೊಗೊಂಡೆ ಆ್ಯಂಡ್ ಶರ್ಟ್ನ ಒಂದು ತೊಗೊಂಡೆ. ನೋಡಿ ಇದನ್ನು ನಾನು ತೊಗೊಂಡೆ ಆ್ಯಂಡ್ ಇದ್ರ ಕಲರ್ ಮತ್ತು ಕ್ವಾಲಿಟೀಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಣ್ಣೆ ಥರ ಇತ್ತು. ಆ್ಯಂಡ್ ಇನ್ನೂ ನಾನು ಶರ್ಟ್ ಕೇಳ್ತಾ ಇದ್ದೆ, ಅದರಲ್ಲಿ ಕಲೆಕ್ಷನ್ಸ್ ಖಾಲಿ ಆಗಿದೆ, ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅಂದರು. ಸೊ ಅದರಲ್ಲಿ ಯಾವುದು ಬೆಸ್ಟ್ ಅಂತ ನೋಡಿಕೊಂಡು ಒಂದು ಯೆಲ್ಲೋ ಕಲರ್ ನನಗೆ ಇಷ್ಟ ಆಯಿತು. ಯಾಕೆಂದರೆ ನಾನು ಒಂದು ಚಿಕ್ಕ ಅಂದರೆ 1 ಇಯರ್ 2 ಇಯರ್ಸ್ ಟೈಮಲ್ಲಿ ಒಂದು ಯೆಲ್ಲೋ ಕಲರ್ ಶರ್ಟ್ ತೆಗೆದಿದ್ದೆ. ಸೊ ಅದು ಚೆನ್ನಾಗಿತ್ತು. ಆ್ಯಂಡ್ ಇದೊಂದು ಟೀ ಶರ್ಟ್ ಅದು ತೊಗೊಂಡೆ. ಸೊ ಒಂದು ಶರ್ಟ್ ತೊಗೊಂಡೆ, ಒಂದು ಯೆಲ್ಲೋ ಕಲರ್ ಶರ್ಟ್. ನಾನು ಅವನಿಗೆ ಕಲರ್ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಆ 3 ಡ್ರೆಸ್ನ ಪರಿಣಿತ್ಗೆ ಅಂತ ಸೆಲೆಕ್ಟ್ ಮಾಡಿಕೊಂಡೆ. ಪರಿಣಿತ್ಗೆ ಹೇಗೋ ಸಿಕ್ತು, ಬಟ್ ಚಿಕ್ಕವನಿಗೆ ಸಿಗೋದೇ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ನನಗೆ ಬೇಕಾದಂತೆ, ಯಾಕೆಂದರೆ ತುಂಬ ಗ್ರ್ಯಾಂಡು ಬೇಡ, ತುಂಬ ಸಿಂಪಲ್ಲು ಬೇಡ, ಮೀಡಿಯಮಲ್ಲಿ ಬೇಕಿತ್ತಲ್ವ. ಸೊ ಹಾಗಾಗಿ ನಾನು ಸ್ವಲ್ಪ ಲೇಟ್ ಆಯಿತು, ಹುಡುಕ್ಬೇಕಾಗಿ ಬಂತು. ಅವರು ಇಲ್ಲಿ 3 ಪೀಸಲ್ಲೆಲ್ಲ ತೋರಿಸಿದ್ರು. 3 ಪೀಸಲ್ಲಿ ನನಗೆ ರೆಡ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಹಬ್ಬದಲ್ಲಿ ನಮ್ಮ ಮನೇಲಿ ಹಾಕಿದ್ರೆ ಬೇಡ ಅಂತ ಅಂತಾರೆ, ಹಬ್ಬದ ಟೈಮಲ್ಲಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಬೇಡ ಅಂತಾರೆ. ಆ್ಯಂಡ್ ಈ ಬ್ಲೂ ಕಲರ್ ಡ್ರೆಸ್ ನನಗೆ ಇಷ್ಟ ಆಯಿತು. ಬಟ್ ಇದು ಬಟ್ಟೆ ಬಂದು ಸ್ವಲ್ಪ ಏನು ವಾಶ್ ಮಾಡಿದ್ಮೇಲೆ ಅಂದರೆ ಜುಮ್ ಥರ ಬಿಟ್ಕೊಳ್ಳುತ್ತಲ್ಲ, ಆ ಥರ ಅನಿಸಿಸ್ತು. ಹಂಗಾಗಿ ನಾನು ಇದನ್ನು ತೊಗೊಳ್ಳಿಲ್ಲ. ಬಟ್ ಬಟ್ಟೆ ನಂಗೆ ಇಷ್ಟ ಆಗಿತ್ತು, ಅದು ಔಟ್ಲುಕ್ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಕೋಟಿನ ಬಂದು ಈಗ ಶೆಕೆ ಆಗಿರೋದ್ರಿಂದ ಅವನಿಗೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರನ ತೊಗೊಳ್ಳಿಲ್ಲ, ಯಾಕೆಂದರೆ ಸ್ವಲ್ಪ ಮಂದಾಯಿತು ಡ್ರೆಸ್. ಸೊ ಪಾಪು ಹುಡ್ಕೋದೇ ನನಗೆ ಕಷ್ಟ ಆಯಿತು. ಅಂತೂ ಫೈನಲಾಗಿ ಅವನಿಗೆ 2 ಜೊತೆ ಸಿಕ್ತು, ಸಾಕು ಅಂತ ಅಂದ್ಬಿಟ್ಟು ನಾವು ಬಿಲ್ಲಿಂಗ್ ಮಾಡಿಸ್ಕೊಂಡು ಬಂದ್ವಿ. ರೈಟ್ ಕೂಡ ರೀಸನಬಲ್ ಆಗಿ ಹಾಕ್ಕೊಡ್ತಾರೆ. ನೀವು ತುಂಬ ಹೆವಿ ಅಂತಲೂ ಅನ್ಸಲ್ಲ, ಮೀಡಿಯಮ್ ಪ್ರೈಸಲ್ಲಿ ನಮಗೆ ಪ್ರೀಮಿಯಮ್ ಕ್ವಾಲಿಟಿ ಬಟ್ಟೆ ಸಿಗುತ್ತೆ. ಆ ಶಾಪ್ನ ವಿಸಿಟ್ ಮಾಡಿ ಯಾರೆಲ್ಲ ಈ ಟೈಮಲ್ಲಿ ಬಟ್ಟೆ ತೊಗೋತೀರಾ ಅಂತ ಇಷ್ಟಪಡೋರು. ಇನ್ನು ಅದಾದಮೇಲೆ ನಾವು ಬಂದಿದ್ದು ಕಬ್ನಾಲ್ ಕುಡಿಯೋಣ ಅಂತ, ಯಾಕೆಂದರೆ ಮಧ್ಯಾಹ್ನ ಅಲ್ವಾ ಸಖತ್ತು ಬಿಸಿಲಿತ್ತು. ಅದಕ್ಕೋಸ್ಕರ ನಾವು ಬಟ್ಟೆ ತೊಗೊಂಡು ಕಬ್ನಾಲ್ ಬಂದು ಈ ಆಂಟಿ ಅಂಗಡಿಲಿ ನಾವು ಯಾವಾಗಲೂ ಇಲ್ಲಿ ಕುಡಿತಾ ಇರ್ತೀವಿ. ನಾನು ಪರಿಣಿನ ಯಾವಾಗಲೂ ಕಬ್ನಾಲ್ ಬೇಕಾದ್ರೆ ನಾವು ಇದೇ ಅಂಗಡಿಗೆ ಹೋಗೋದು, ಹಂಗಾಗಿ ಅಲ್ಲಿ ಹೋದ್ವಿ. ನಾನು ಅವರು ಕಬ್ನಾಲ್ ಕುಡಿದ್ವಿ. ಮತ್ತು ನಾವು ಹೊರಟಿದ್ದು ಏನು ಎಳ್ನೀರು ಕೇಳಿದ. ಸೊ ಅಲ್ಲಿ ಹೋಗಿ ಎಳ್ನೀರು ತೊಗೊಂಡು, ಎಳ್ನೀರು ಬಂದು 50 ರೂಪಾಯಿ ರೇಟ್ ಆಗಿದೆ, ಕಮ್ಮಿನೇ ಇಲ್ಲ. ಸೊ ಅಂಕಲ್ ಹತ್ರ 2 ಎಳ್ನೀರು ತೊಗೊಂಡು ನಾವು ಸೀದಾ ಮನೆಗೆ ಹೋದ್ವಿ. ಸೊ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಹೊರಟಿದ್ದು ಸುಧನ್ಯ ಫ್ಯಾಷನ್ಸ್. ಎಲ್ಲ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ, ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಸಹ ಇದೆ. ಹಾಸನ ಕಾಟೆಹಳ್ಳಿಯಲ್ಲಿ ಇರೋದು ಶಾಪ್. ನಾನು ಇವ್ರನ್ನ ತುಂಬ ಸಲದಿಂದ ಅಂದರೆ ಫಾಲೋ ಮಾಡ್ತಾಯಿದ್ದೆ, ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಸಿಕ್ಕಿರಲಿಲ್ಲ, ಹೋಗೋಕ್ಕಾಗಿರಲಿಲ್ಲ. ಬಟ್ ಈ ಸಲ ಮಾತ್ರ ನಾನು ಇಲ್ಲೇ ಹೋಗ್ಬೇಕಂತ ಡಿಸೈಡ್ ಆಗಿದ್ದೆ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಹೇಳಿದೆ ಇಲ್ಲೇ ಹೋಗೋಣ ಅಂತ. ಸೊ ಅವ್ರು ಕರ್ಕೊಂಡು ಹೋದರು. ಬಟ್ ಅಂಗಡಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ನೀಟಾಗಿ ಮೇಂಟೈನ್ ಸಹ ಮಾಡಿದರು. ಅದಲ್ಲದೆ ಕ್ವಾಲಿಟೀಸ್ ಬಟ್ಟೆಗಳು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಫರ್ ಪ್ರೈಸಲ್ಲೂ ಕೂಡ ಬಟ್ಟೆ ಇತ್ತು.
ನಾನು ಸುಮಾರು ಬಟ್ಟೆನ ನೋಡಿದೆ ಆ್ಯಂಡ್ ಟ್ರಯಲ್ ಮಾಡೋಕ್ಕೆ ಕೂಡ ಅವಕಾಶ ಇತ್ತು. ಸೊ ನಾನು ಟ್ರಯಲ್ ಕೂಡ ಮಾಡಿದೆ ಒಂದೆರಡು ಬಟ್ಟೆನ. ಸೊ ಇಲ್ಲಿ ಏನಪ್ಪ ಅಂದರೆ ಆಫರ್ದೇನಿದೆ ಆ ಪ್ರೈಸ್ನ ಬೇರೆ ಏನು ಪಾರ್ಟ್ ಮಾಡಿದ್ದಾರೆ ಆ್ಯಂಡ್ ನಾರ್ಮಲಾಗಿ ಬೇರೆ ಕಡೆ ತೊಗೊಳ್ಳೋರು ತೊಗೋಬೋದು. ಆ್ಯಂಡ್ ಒಂದು ಎರಡು ಮೂರು ಬಟ್ಟೆನ ನಾನು ಟ್ರಯಲ್ ಕೂಡ ಮಾಡಿದೆ ಆ್ಯಂಡ್ ಟ್ರಯಲ್ ಮಾಡಿದಾಗ ನನಗೆ ಕೆಲವು ಬಟ್ಟೆ ತುಂಬ ಇಷ್ಟ ಆಯಿತು. ಈ ಬಟ್ಟೆ ನನಗೆ ಸಖತ್ತು ಇಷ್ಟ ಆಯಿತು. ನನಗೆ ಲುಕ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ಮತ್ತು ಇನ್ನೊಂದು ಬಟ್ಟೆನ ಫೈನಲ್ ಮಾಡಿಕೊಂಡು ಅಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಏನಪ್ಪ ಅಂತಂದರೆ ಅಲ್ಲಿ ನನಗೆ ಲೆಗಿನ್ಸು ಆಫರ್ ಇರೋದು ಗೊತ್ತಿರಲಿಲ್ಲ. ಅಲ್ಲಿ ನನಗೆ ಅವ್ರು ಹೇಳಿದ್ರು. ಸೊ ಹಾಗಾಗಿ ನಾನು ಟಾಪ್ಗಳಿಗೆ ಲೆಗಿನ್ಸ ಅಲ್ಲೇ ತೊಗೊಂಡೆ ಗೈಸ್. ಲೆಗ್ಗಿನ್ಸ್ ಮಾತ್ರ ಎಕ್ಸ್ಟ್ರಾರ್ಡಿನರಿ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಪ್ರೀಮಿಯಮ್ ಕ್ವಾಲಿಟಿ ಲೆಗ್ಗಿನ್, ಅದು ಅಷ್ಟು ಕಮ್ಮಿ ಬೆಲೆಯಲ್ಲಿ. ಸೊ ಅದನ್ನು ಕೂಡ ನಾನು ಅಲ್ಲೇ ತೊಗೊಂಡು ಅಲ್ಲಿಂದ ಹೊರಟೆ. ಒಂದು ಮತ್ತು 2 ಜೊತೆ ತೊಗೊಳ್ಳೋಣ ಅಂತ ಹೋದಳು. ಫೈನಲಾಗಿ 3 ಜೊತೆ ಮೇಲೆ ತೊಗೊಂಡಿದ್ದಾಯಿತು. ಸೊ ಅಲ್ಲಿಂದ ಶಾಪ್ ಮಾಡ್ಕೊಂಡು ಹೊರಟು ನೆಕ್ಸ್ಟ್ ನಾವು ಹೋಗಿದ್ದು ಫಸ್ಟ್ ಕ್ರೈಗೆ ಏನಕ್ಕಪ್ಪ ಅಂತಂದರೆ ಮಕ್ಕಳದು ಲೋಷನ್ ಕ್ರೀಮ್ ಎಲ್ಲ ಏನಿತ್ತು ಅದು ಖಾಲಿಯಾಗಿತ್ತು. ಯೂಶ್ವಲಿ ಹಿಮಾಲಯ ಎಲ್ಲ ಬೇರೆ ಕಡೆ ಸಿಗುತ್ತೆ, ಬಟ್ ನಾನು ಯೂಸ್ ಮಾಡೋದು ಬೇಬಿ ಹಗ್ ಅನ್ನೋ ಬೇರೆ ಪ್ರಾಡಕ್ಟ್ ಅದು. ಸೊ ಅದು ಬಂದು ಅಲ್ಲೇ ಸಿಗೋದ್ರಿಂದ ನಾನು ಫಸ್ಟ್ ಕ್ರೈಗೆ ಹೋದ್ವಿ. ಅಲ್ಲಿ ಫೋಟೋ ಮತ್ತು ವೀಡಿಯೋಸ್ ಅಲೋ ಇರಲಿಲ್ಲ, ಬಟ್ ಬೈ ಮಿಸ್ ನಾವು ಒಂದು ಕ್ಲಿಪ್ ತೊಗೊಂಡಿದ್ವಿ. ಅದಾದಮೇಲೆ ಅವ್ರು ಬೇಡ ತೊಗೋಬೇಡಿ ಅಂತ ಹೇಳಿದ್ಮೇಲೆ ನಾವು ಆಫ್ ಮಾಡಿದ್ದಾಯಿತು. ಸೊ ಇಲ್ಲಿ ನಾನು ಸುಮಾರು ನೋಡಿದೆ. ನಾನು ಬೇರೆ ಪ್ರಾಡಕ್ಟ್ನ ಟ್ರೈ ಮಾಡೋಣ ಈ ಸಲ ಅಂತ ಅಂದ್ಕೊಂಡೆ. ಬೇರೆ ಚೆಕ್ ಮಾಡ್ತಾಯಿದ್ದೆ, ಬಟ್ ಒಂದು ಇಷ್ಟ ಆಯಿತು. ಮಮಾ ಅರ್ಥಲ್ಲಿ ನನಗೆ ಪ್ರಾಡಕ್ಟ್ ಬಂದು 5 ಇಯರ್ಸ್ ಬಿಲೋ ಮಾತ್ರ ಇದ್ದಿದ್ದು ಲೋಷನ್. 5 ಇಯರ್ಸ್ ಪ್ಲಸ್ ಆದರೆ ಬೇರೆ ಯೂಸ್ ಮಾಡಬೇಕಿತ್ತು, ಬಟ್ ನನಗೆ ಬೇಡ ಅನ್ನಿಸ್ಬಿಟ್ಟು ನಾನು ಮಾಮೂಲಿ ಬೇಬಿ ಹಾಗೇನಿದೆ ಅದನ್ನೇ ತೊಗೊಂಡು ವಾಪಸ್ ಮನೆ ಕಡೆ ಹೊರಟೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಬೆಂಕಿ ಉಂಡೆ ಅದು ಬೆಂಕಿ ಕಣಪ್ಪ, ಅದು ಬೆಂಕಿ ಅಲ್ಲಿಗೆ ಸಕಲ ಕಾಣ್ತಿತ್ತು.